అయిపోయా 20 అయిపోయాయి. చెప్పులు కాల తొక్కదా చెప్పులు లేవు నా చెప్పులు ఉన్నారా స్వామి చెప్తాడు ఎవరు వాళ్ళు చూడరా ఫస్ట్ చెప్తా నన్నే అంటున్నా ముందే వేరే వ్యవస్థ ಮದ್ದಲ್ ದಾರಿ ಬಿಡ ರಥೋತ್ಸವ ನಡೆಸಿಕೊಟ್ಟು ಹೋಗ್ತಿದ್ವಿ ಸಾಮಾನ್ಯ ಇವತ್ತು ಯಾವುದೇ ಮದುವೆ ಮುಂಚೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಹೇಳೋ ಮುಖಾಂತರವಾಗಿ ಒಂದು ಮನೆ ಕಾಡಿಡೋ ಮುಖಾಂತರ ಪ್ರಚಾರ ಮಾಡೋ ಮುಖಾಂತರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜರಾಯಿ ಇಲಾಖೆ ಕೇಳ್ತೀನಿ ಮತ್ತು
ಒಂದು ಪ್ರವಾಸವನ್ನು ಕೇಳ್ತೀನಿ. ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೀನಿ. ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕ್ಕೊಂಡು ನಾವೆಲ್ಲ ಸೇರಿ ತಾಲೂಕು ಸೇರಿ ಕೈಯಿಂದ ಮಾಡ್ತಾಯಿದ್ದೀವಿ. ಸಾಕಷ್ಟು ವಿಚಾರದಲ್ಲಿ ಕೂಡ ನಾನು ಈ ಪ್ರವಾಸದ ನಿಮ್ಗೆ ಕೂಡ ಮತ್ತು ನಾನು ಎಚ್ಚರಿಸಿದ್ದೆ, ದಯವಿಟ್ಟು ಅಭಿವೃದ್ಧಿ ಮಾಡಿ. ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ, ನೀವೇ ನೋಡ್ತಾ ಇದ್ದೀರಿ, ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ. ಒಂದು ಅಭಿವೃದ್ಧಿ ಮಾಡೋದು ಕೇಳ್ತಾ ಇದ್ದೀನಿ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಆಟ ಆಡಿಸ್ತಾ ಇದ್ದಾರೆ. ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯನಿಗೆ ತಟ್ಟಲಿ, ಈ ಸರ್ಕಾರಕ್ಕೆ ತಟ್ಟಲಿ. ಇಲ್ಲಿಂದಾದರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂಥ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ತೊಗೊಂಡೋಗಲಿ ಅಂತ ನಾನು ಕೇಳ್ಕೊತೀನಿ. ಘಟಾನುಘಟಿ ರಾಜಕಾರಣಿಗಳು ಇಲ್ಲಿಗೆ ಬರ್ತಾರೆ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಘಟಾನುಘಟಿ ರಾಜಕೀಯ ಬಂದು ಬೇಡ್ಕೊಂಡು ಹೋಗ್ತಾರೆ ಅಷ್ಟೇ, ಸ್ವಾಮಿಗೇನು ಮಾಡ್ತಾ ಇಲ್ಲ. ಇವತ್ತು ನಾನು ಬಂದಿದ್ದಾದಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ, ನಾನು ಬಂದಿದ್ದಾದಮೇಲೆ ಬಹುಶಃ ಈ ಥರ ಒಂದು ರಥ ಎಲ್ಲ ಮಾಡ್ತಾಯಿದ್ದೀನಿ. ಬಹುಶಃ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ಸಾಕಷ್ಟು ನೋವನ್ನು ಕೂಡ ನಾನು ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ, ತೋಡ್ಕೊಂಡಿದ್ದೆ. ಇನ್ನೂ ಮನೆ ಬಾಗಿಲು ತಟ್ಟಿಲ್ಲ ಅಂತ ಕಾಣಿಸ್ತದೆ. ಇನ್ನಾದರೂ ವಿನಾಯಕನ ಹತ್ರ ಕೇಳ್ಕೊಂಡಿದ್ದೀನಿ, ಇನ್ನಾದರೂ ನನ್ನ ನೋವನ್ನು ಈ ರಾಜ್ಯ ಸರ್ಕಾರ ತಟ್ಟಲಿಯಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಸರ್, ಮುಜರಾಯಿ ಸಚಿವರು ಇವತ್ತು ಬರ್ತಾ ಇದ್ದಾರೆ ಸರ್ KGF ಇಲ್ಲಿಗೆ ಬರಲ್ಲ. ಮುಜರಾಯಿ ಸಚಿವರು ಇನಾಗ್ರೇಷನ್ ಬರ್ತಾವ್ರೆ, ಇಂಥ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ. ಬೇಕಾದ್ರೆ ನನ್ನ ಅನುದಾನ ತೆಗೆದು ನೋಡಿ, ಇಲ್ಲಿ ತನಕ ನನ್ನ ಮುಜರಾಯಿ ಇಲಾಖೆಯಿಂದ 0, ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟು ರಾಮಲಿಂಗಾರೆಡ್ಡಿ ಸಾಹೇಬರಿಂದ 0 ಬಂದಿದೆ. ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದಿನ ಚಳಿಗಾಲ ದೇಶದಲ್ಲಿ ಯಾರೋ ಚಳಿ ಬಿಡಿಸ್ತಾರೆ ಅಂತ ಗೊತ್ತಿಲ್ಲ. ಪುರಾಣ ಐತಿಹಾಸಿಕ ದೇವಾಲಯಗಳು 1316 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ಬಹುಶಃ ನಾನು ಬಂದಿದ್ದಾದ್ಮೇಲೆ ಇನ್ನೂ ಸುಮಾರು ಜನ ಶಾಸಕರು ಬಂದಿದ್ದಾದ್ಮೇಲೆ ಇದು ಕಣ್ಣಿಗೆ ಕಾಣಿಸ್ತಾ ಇದೆ, ಆಯ್ತಲ್ವಾ? ಇಂಥ ಐತಿಕ ದೇವಸ್ಥಾನವನ್ನು ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ, ನೇರ ಕರ್ತವ್ಯ ನಮ್ದಾಗಿರ್ತದೆ. ಸರ್, ದಸರಾ ಉದ್ಘಾಟನೆ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ, ಅರ್ಥದಲ್ಲ. ಸಾಕಷ್ಟು ದೊಡ್ಡವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆಯ್ತಲ್ವಾ? ಇದು ಮುಂದೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಕಾದು ನೋಡ್ತೀನಿ. ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ತಗೊಂಡು ನಿಲ್ಲಿಸುತ್ತೆ ಅನ್ನೋದನ್ನು ನಾನು ನೋಡ್ತೀನಿ. ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನು ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನರು ಅಂತ ಒಪ್ಕೊತೀನಿ. ಸರ್ವಜನಾಂಗಿ ಶಾಂತಿ ತೋಟ ಒಪ್ಕೊತೀನಿ. ಅದು ಚಾಮುಂಡಿ ಬೆಟ್ಟ ಹಿಂದೂಗಳ ಸುತ್ತಲ್ಲ ಅಂತ ಈಗಾಗಲೇ ನಾನು ನನ್ನ ಕೇಳಿದೆ, ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಮಾತಾಡ್ತೇನೆ. ಓಕೆ ಅಲ್ಲ, ನಾನು ನೋಡಿದೆ, ಇನ್ನು ಯಾವ ಸೊತ್ತು ಮಾರ್ಬೇಕು ಅನ್ಕೊಂಡಿದ್ರೆ ಅಂತ ಗೊತ್ತಿಲ್ಲ. ಇನ್ನು ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ, ಇನ್ನು ಕಾಲು ಭಾಗ ಇದೆ. ಅದನ್ನು ಉಳಿಸ್ಕೊಳ್ತಕ್ಕಂಥ ಹಿಂದೂಗಳು ನಾವೆಲ್ಲ ಇನ್ನು ಮುಂದೆ ಬರಬೇಕಾಗ್ತದೆ. ಅದಲ್ಲ, ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ. ಇಲ್ಲ, ಎರಡು ಮುನ್ಸಾಬರು ಹೇಳಿದ್ರು ಅದಲ್ಲ. ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನ ಇದೆ, ಆಗಲಿ ಶಬರಿಮಲೆ ಆಯಿತು, ತಿರುಪತಿ ಆಯಿತು, ಧರ್ಮಸ್ಥಳ ಆಯಿತು, ನೆಕ್ಸ್ಟ್ ಎಲ್ಲಿ? ನೆಕ್ಸ್ಟು ವಾಟ್ ನೆಕ್ಸ್ಟ್? ಧರ್ಮಸ್ಥಳ ಮುಗೀತು, ವಾಟ್ ನೆಕ್ಸ್ಟ್? ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್? ನೀನು ಯಾವ ದೇವಸ್ಥಾನ ಗೊತ್ತಿಲ್ಲ, ಕಾದು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ನೋಡಬೇಕು.